ನಮಸ್ಕಾರ, ನಾನು ಶಿವಾನಂದ್ ಪಾಟೀಲ್. ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಯೂಟ್ಯೂಬ್ ಚಾನಲ್. ಸುಮಾರು ಗ್ರಂಥಗಳ ಬಗ್ಗೆ ಕೇಳಿರ್ತೀರಾ. ಭಗವದ್ಗೀತೆ, ಖುರಾನ್, ಬೈಬಲ್ ಓದಿರ್ತೀರಾ ಕೂಡ. ಆದರೆ ವೀರಶೈವರದು ಒಂದು ಗ್ರಂಥ ಇದೆ. ಆ ಗ್ರಂಥ ಯಾವುದು, ಬರೆದಿರೋದಾದರೂ ಯಾರು ನಿಮಗೆ ಗೊತ್ತಾ? ಕರ್ನಾಟಕದ ಮೊಟ್ಟ ಮೊದಲ ಯೂನಿವರ್ಸಿಟಿ ಎಲ್ಲಿತ್ತು, ಅದ್ರ ಬಗ್ಗೆನೂ ಕೂಡ ಹೇಳ್ತೀವಿ. ಬನ್ನಿ ಇವತ್ತಿನ ನಮ್ಮ ಪಯಣ ಆ ಪುಣ್ಯಕ್ಷೇತ್ರದ ಕಡೆಗೆ. ಹತ್ತನೇ ಶತಮಾನದಲ್ಲಿ ಒಂದು ಯೂನಿವರ್ಸಿಟಿ ಇತ್ತು. ಆ ಯೂನಿವರ್ಸಿಟಿಗೆ 26 ದೇಶಗಳ ವಿದ್ಯಾರ್ಥಿಗಳು ಇದ್ದರು. ಈ ಯೂನಿವರ್ಸಿಟಿಗೆ ಕುಲಪತಿಗಳಾಗಿದ್ದರು ಒಬ್ಬ ಪವಾಡ ಪುರುಷರು. ಇವರು ವೀರಶೈವರಿಗೆ ಒಂದು ಗ್ರಂಥ ಕೂಡ ಬರೆದಿದ್ದಾರೆ. ಇವತ್ತು ನಾನು ನಿಮಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಹೇಳಿದ್ನಲ್ಲ, ಆ ಒಂದು ದೇವಸ್ಥಾನದಲ್ಲಿ ನಾನಿದ್ದೀನಿ. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಿಗೆಯಲ್ಲಿ ದೇವಸ್ಥಾನವನ್ನು ತೋರಿಸ್ತೀನಿ. ಶಿವಯೋಗೇಶ್ವರ ಇತಿಹಾಸವನ್ನು ಹೇಳ್ತೀನಿ. ಬನ್ನಿ ಹೋಗೋಣ. ನಾನು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಸ್ವಲ್ಪ ಕೇಳಿದ್ದೆ. ಅದೇ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಕರ್ನಾಟಕಕ್ಕೆ ಅಂತ ತಿಳಿದಿದ್ದೆ. ಆದರೆ ಇವತ್ತು ನನಗೆ ಗೊತ್ತಾಯಿತು, ಕರ್ನಾಟಕದಲ್ಲಿ 10ನೇ ಶತಮಾನದಲ್ಲೇ ಒಂದು ವಿಶ್ವವಿದ್ಯಾಲಯ ಇತ್ತು. ಈ ವಿಶ್ವವಿದ್ಯಾಲಯ ಎಲ್ಲಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಯೂನಿವರ್ಸಿಟಿ ಬಗ್ಗೆ ನಾವು ಸಾಹಿತಿಗಳಾದಂಥ ಗಂಗಾಧರ್ ನಾಗಣೆ ಅವರನ್ನು ಕೂಡ ಮಾತಾಡಿಸಿದ್ದೀವಿ. ಈಗ ನೀವೇನು ನೋಡ್ತಾ ಇರಲ್ಲ, ಈ ಸ್ಥಳದಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕಿಂತ ಮೊದಲು ಒಂದು ವಿಶ್ವವಿದ್ಯಾಲಯ ಆಗಿತ್ತಂತೆ. ಈ ವಿಶ್ವವಿದ್ಯಾಲಯದಲ್ಲಿ 26 ದೇಶಗಳ ವಿದ್ಯಾರ್ಥಿಗಳು ಇಲ್ಲಿ ಕಲಿಯಕ್ಕೆ ಬರ್ತಾ ಇದ್ರಂತೆ. ಬನ್ನಿ ಇದ್ರ ಬಗ್ಗೆ ಮಾತಾಡ್ಸೋಣ. ಕರ್ನಾಟಕ ನಳಂದ ವಿಶ್ವವಿದ್ಯಾಲಯದ ಸರಿಸಮಾನ ಕಾಲಮಾನದ ತಕ್ಕಂತೆ ನಮ್ಮಲ್ಲಿ ಐತಿಹಾಸಿಕ ಒಂದು ಇತಿಹಾಸವನ್ನು ಗಮನಿಸಿದಾಗ ಕ್ರಿಸ್ತ ಶಕ 945 ಅನ್ನೋ ಇಸ್ವಿ ಸಿಗ್ತದೆ. ಆ ಒಂದು ಕಾಲದೊಳಗೆ ಇಲ್ಲಿ ಅಂದಿನ ಯೂನಿವರ್ಸಿಟಿ ಇತ್ತು ಅನ್ನೋ ಅಭಿಪ್ರಾಯಕ್ಕೆ ಅದು ಸಾಕ್ಷ್ಯ ಸಮೇತ ಇಲ್ಲಿ ಒಂದು ಕುರುಹುಗಳನ್ನು ಸಿಗ್ತಾವೆ. ಇಲ್ಲಿ ಆ ವಿಶ್ವವಿದ್ಯಾಲಯದೊಳಗೆ ಸುಮಾರು 27 ಆಚಾರ್ಯರು, ಗುರುವೃಂದ, ಆಮೇಲೆ ಸುಮಾರು 500 ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡಿತಿದ್ರು ಅಂತಕ್ಕಂಥ ಮಾಹಿತಿ ಇತಿಹಾಸ ಪುಟಗಳಿಂದ ಸಿಗ್ತದೆ. ಅದೇ ರೀತಿ ಸುಮಾರು ಹೊರದೇಶಗಳಿಂದ 26 ದೇಶಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಕಲಿಕೆ ಬರ್ತಿದ್ರು ಅನ್ನೋತಕ್ಕಂಥ ಒಂದು ಶಾಸನದೊಳಗೆ ಗುರ್ತಾಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಆ ಯೂನಿವರ್ಸಿಟಿ ಒಳಗಿದ್ದಂಥ ಶಿವಯೋಗಿ ಶಿವಾಚಾರ್ಯರು ಅಂತಕ್ಕಂಥ ಕುಲಪತಿಗಳಾದಂಥ ಅವರು ವೀರಶೈವ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿಯನ್ನು ರಚಿಸಿದರು ಅನ್ನತಕ್ಕಂಥ ಒಂದು ಶೋಧನೆಯನ್ನು ಜಚನಿಯವರು ಪೂರೈಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಪರಿಶೋಧನೆ ಮಾಡಿದಾಗ ಕಾಶಿಪೀಠದ ಜಗದ್ಗುರುಗಳಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅದರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಪಡೆದು ಅದು ಸಾಲೋಟಿಗಿ ಯೂನಿವರ್ಸಿಟಿಯಲ್ಲೇ ಶಿವಯೋಗಿ ಶಿವಾಚಾರ್ಯರಿಂದಲೇ ರಚಿತವಾದಂಥ ಗ್ರಂಥ ಅನ್ನೋದನ್ನು ಪರಿಪೂರ್ಣವಾಗಿ ಹೇಳಿಕೊಟ್ಟ ಮೇಲೆ ಈ ಸಾಲೋಟಿಗೆಯಲ್ಲಿ ವೀರಶೈವ ಧರ್ಮದ ಉಗಮವಾಯಿತು, ವೀರಶೈವ ಧರ್ಮ ಗ್ರಂಥದ ಉಗಮವಾಯಿತು ಅನ್ನತಕ್ಕಂಥ ಮಾತನ್ನು ಆ ಗ್ರಂಥದ ಮೂಲಕ ನಾವು ಆ ಗುರುಗಳ ಮೂಲಕ, ಆ ಜಗದ್ಗುರುಗಳ ಮೂಲಕ ತಿಳ್ಕೊಂಡಂತಾಗಿದೆ ಅನ್ನೋ ಅಭಿಪ್ರಾಯ ಇಲ್ಲಿ ನಾವು ವ್ಯಕ್ತ ಮಾಡಬೇಕಾಗ್ತದೆ. ಸರ್, ಅಂದರೆ ಕರ್ನಾಟಕದ ಎಷ್ಟನೇ ಯೂನಿವರ್ಸಿಟಿ ಸರ್? ಒಂದೇ ಯೂನಿವರ್ಸಿಟಿನ ಹೇಗೆ? ಒಂದೇ ಯೂನಿವರ್ಸಿಟಿ ಅನ್ನೋದಕ್ಕಿಂತ ಇದಕ್ಕಿಂತಲೂ ಪೂರ್ವದಲ್ಲಿ ಯಾವ ಯೂನಿವರ್ಸಿಟಿ ಇತ್ತು ಅನ್ನೋದು ನಮಗೆ ಅಷ್ಟೊಂದು ಪರಿಪೂರ್ಣ ಮಾಹಿತಿ ಇಲ್ಲ, ಏನು ನಿಜ. ಆದರೆ ನಳಂದ ವಿಶ್ವವಿದ್ಯಾಲಯಕ್ಕಿಂತ ಪೂರ್ವದಲ್ಲಿ ನಮ್ಮ ಸಾಲೋಟಿಗಿ ಯೂನಿವರ್ಸಿಟಿ ಇತ್ತು ಅನ್ನೋದನ್ನು ನಾವು ಹೇಳಬಹುದು. ಅದಕ್ಕೆ ತಕ್ಕಂಥ ವಾತಾವರಣ ಇಲ್ಲಿ ಇದೆ ಅಂತಕ್ಕಂಥ ಅಭಿಪ್ರಾಯ ನಮ್ಮದಾಗ್ತದೆ. ಇತ್ತಿತ್ತಲಾಗಿ ಮೊನ್ನೆ ಒಬ್ಬರು ಧಾರ್ಮಿಕ ಸಂಘಟನಾ ಕಾರ್ಯಕ್ರಮದೊಳಗೆ ಒಬ್ಬ ಸಂಶೋಧಕರು ಮಾತನಾಡಿದ ಪ್ರಕಾರ ನಳಂದ ವಿಶ್ವವಿದ್ಯಾಲಯಕ್ಕಿಂತ ಮೊದಲು ಸಾಲೋಟಿಗಿ ವಿಶ್ವವಿದ್ಯಾಲಯ ಇತ್ತು. ಆಮೇಲೆ ಇದ್ರ ಜೊತೆಯಲ್ಲಿ ಬರೀ ಇದು ಒಂದೇ ಯೂನಿವರ್ಸಿಟಿ ಅಲ್ಲ, ನಾಗಾವಿಯಲ್ಲಿಯೂ ಕೂಡ ಸಾಲೋಟಿಗಿ ಯೂನಿವರ್ಸಿಟಿ ಅಂತ
ಯೂನಿವರ್ಸಿಟಿ ಇತ್ತು ಅಂತಕ್ಕಂಥ ಅಭಿಪ್ರಾಯ ಅವ್ರು ವ್ಯಕ್ತ ಮಾಡಿದ್ದನ್ನು ನಾವು ಇಲ್ಲಿ ಪುನಃ ನೆನಪಿಸಿ ಹೇಳ್ಕೋಬೇಕಾಗ್ತದೆ ಅನ್ನೋದು ಇಲ್ಲಿ ನಿಮ್ಮ ಜೊತೆಯಲ್ಲಿ ಹೇಳ್ತೀವಿ. 26 ದೇಶಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಿದ್ರು ಅನ್ನಲಿಕ್ಕೆ ಸಾಕ್ಷ್ಯ ಈ ಶಿವೇಶ್ವರ ದೇವಾಲಯದ ಎದುರುಗಡೆ ಬರತಕ್ಕಂಥ ಮುಂದಿನ ಬಾವಿಯಲ್ಲಿ ಗೋಡೆಯಲ್ಲಿ ಕೊರೆದಂತಹ ಒಂದು ಶಾಸನದಲ್ಲಿ 26 ದೇಶಗಳ ಹೆಸರುಗಳು ಕೂಡ ಮೆನ್ಷನ್ ಆಗಿದೆ ಅನ್ನೋದು ಮೊನ್ನೆ ಈ ಮೊದಲು ಮಾತನಾಡಿದ ಉಪನ್ಯಾಸಕರ ಹೇಳಿಕೆ ಅನ್ವಯ ಅಲ್ಲಿ ನೋಡಿದಾಗ ಅದು ಸಿಗ್ತದ ಅನ್ನೋ ಅಭಿಪ್ರಾಯಕ್ಕೆ ನಾವು ಬಂದಿದ್ದೀವಿ. ವೀರಶೈವರ ಗ್ರಂಥದ ಬಗ್ಗೆ ಕೂಡ ನಾವು ಇಲ್ಲಿ ಮಾತಾಡಿಸಿದ್ವಿ. ಇಲ್ಲಿನ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ದಯಾನಂದ್ ಹಿರೇಮಠ್ ಅವರನ್ನು ನಾವು ಈ ಬಗ್ಗೆ ಮಾತಾಡಿಸ್ತೀವಿ. ವೀರಶೈವ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿಯನ್ನು ಶ್ರೀ ಶಿವಯೋಗಿ ಶಿವಾಚಾರ್ಯರು ಈ ಸ್ಥಳದಲ್ಲಿ ರಚಿಸಿರಂತೆ. ಬನ್ನಿ ಇದ್ರ ಬಗ್ಗೆ ಮಾತಾಡ್ಸೋಣ. ವೀರಶೈವರಿಗೆ ಮತ್ತು ಈ ಊರಿಗೆ ಇರತಕ್ಕಂಥ ಸಂಬಂಧ, ಇದರ ನಮ್ಮ ವೀರಶೈವ ಧರ್ಮದಲ್ಲಿ ಬರ್ತಕ್ಕಂಥ ಪವಿತ್ರ ಗ್ರಂಥ ಸಿದ್ಧಾಂತ ಶಿಖಾಮಣಿಯನ್ನು ರಚನೆ ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಈ ಸಾಲೋಟಿಗೆ. ಆ ವೀರಶೈವರ ಪವಿತ್ರ ಗ್ರಂಥವ ಸಿದ್ಧಾಂತ ಶಿಖಾಮಣಿಯನ್ನು ರಚನೆ ಮಾಡಿರ್ತಕ್ಕಂಥ ಅದರ ಕರ್ತೃ ಈ ಸಾಲೋಟಿಗೆಯ ಶಿವಯೋಗಿ ಶಿವಾಚಾರ್ಯರು. ಅವರು ತಮ್ಮ ಒಂದು ಆ ಗ್ರಂಥದಲ್ಲಿ ವೀರಶೈವರಿಗೆ ಬಹಳ ಶ್ರೇಷ್ಠವಾಗಿ ಅವಶ್ಯವಾಗಿರ್ತಕ್ಕಂಥ ಆ ಅಷ್ಟಾವರಣದ ಮಹತ್ವವನ್ನು ಆ ಒಂದು ಗ್ರಂಥದಲ್ಲಿ ಅವರು ಬಹಳ ಸುಂದರವಾಗಿ ರಚನೆಯನ್ನು ಮಾಡಿದ್ದಾರೆ. ಆ ಅಷ್ಟಾವರಣ ವೀರಶೈವರಿಗೆ ಬಹಳ ಅವಶ್ಯಕವಾಗಿ ಬೇಕಾಗಿರತಕ್ಕಂಥ ಕಾರ್ಯಗಳು. ಹೇಗ ಒಬ್ಬ ಕ್ಷತ್ರಿಯರು ಯುದ್ಧಕ್ಕೆ ಹೋಗಬೇಕಾದ್ರೆ ಹೇಗ ತಮ್ಮ ಮೈ ಮೇಲೆ ಅನೇಕ ವಸ್ತ್ರಗಳನ್ನು ಧರಿಸಿಕೊಂಡು ಯುದ್ಧದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದಂತ ತಮ್ಮ ಏನು ಹಾಕ್ಕೊಂಡು ಅವರು ತಮ್ಮ ಮೈ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ ರೀತಿಯಲ್ಲಿ ವೀರಶೈವರಿಗೆ ಆ ಕ್ಷತ್ರಿಯರು ಹೇಗೆ ಯುದ್ಧದಲ್ಲಿ ಹೋಗ್ತಾ ಇದ್ದರು ತಮಗೇನೂ ತೊಂದರೆ ಆಗಬಾರ್ದಂತ, ಹಾಗೆ ವೀರಶೈವರಿಗೆ ಯಾವುದೇ ರೀತಿಯಲ್ಲಿ ಜೀವನದಲ್ಲಿ ತೊಂದರೆಗಳು ಬರಬಾರ್ದಂತ ಆ ಅಷ್ಟಾವರಣಗಳು ಅವರಿಗೆ ರಕ್ಷಾ ಕವಚ ಇದ್ದ ಹಾಗೆ. ಅಂಥ ಒಂದು ಅಷ್ಟಾವರಣದ ಮಹತ್ವವನ್ನು ಆ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿ ಆ ಶಿವಯೋಗಿ ಶಿವಾಚಾರ್ಯರು ರಚನೆ ಮಾಡಿದ್ದಾಗಿದೆ. ಪೂರ್ವದಲ್ಲಿ ಕೂಡ ಇದರ ಮಹತ್ವ ಇತ್ತು, ಆದರೆ ಅದನ್ನು ಅವರು ತಮ್ಮ ಒಂದು ಸಿದ್ಧಾಂತ ಶಿಖಾಮಣಿ ಅಂತ ಬರೆದು ಅದರಲ್ಲಿ ಆ ಅಷ್ಟಾವರಣದ ಮಹತ್ವಗಳನ್ನು ಒಂದೊಂದಾಗಿ ಬಹಳ ಸುಂದರವಾಗಿ ವಿವರಣೆಯನ್ನು ಮಾಡ್ಕೊತ ಆ ಶಿವಯೋಗಿ ಶಿವಾಚಾರ್ಯರು ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರೆದಿದ್ದಾಗಿದೆ. ಆ ಒಂದು ಪವಿತ್ರ ಗ್ರಂಥ ಸಾಲೋಟಿಗೆಯಲ್ಲಿನೇ ರಚನೆಯಾಗಿದ್ದು, ಅದರಿಂದಾಗಿ ವೀರಶೈವರಿಗೆ ಒಂದು ದಾರಿಯನ್ನು ಸಿಕ್ಕ ಹಾಗೆ ಆಯಿತು. ಅವರು ಜೀವನದಲ್ಲಿ ತಪ್ಪು ದಾರಿಯನ್ನು ತುಳಿಯಲಾರದೇ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿರ್ತಕ್ಕಂಥ ಅಷ್ಟಾವರಣಗಳ ಒಂದು ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ರೀತಿಯ ಆದರ್ಶ ಜೀವನವನ್ನು ಮಾಡಲಿಕ್ಕೆ ವೀರಶೈವರಿಗೆ ಆ ದಾರಿಯನ್ನು ತೋರಿಸಿರ್ತಕ್ಕಂಥ ದಾರಿ ದೀಪವೇ ಈ ಅಷ್ಟಾವರಣದಲ್ಲಿ ಅನ್ನತಕ್ಕಂಥದ್ದು ಶಿವಯೋಗಿ ಶಿವಾಚಾರ್ಯರು ಬರೆದಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ಮೊದಲ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಹೀಗ 8 ಅಷ್ಟಾವರಣ ಅಂದರೆ 8 ಬರ್ತಾ ಇವೆ. ಆ 8ದ್ರದ್ದು ಬಹಳ ವಿಸ್ತಾರವಾಗಿ ಅವರು ಒಂದೊಂದಾಗಿ ಗುರು ಅಂದರೆ ಹೇಗೂ, ಗುರು ಹೇಗಿರಬೇಕು, ಗುರು ಯಾಕೆ ನಮಗೆ ಬೇಕು, ಗುರುವಿನಿಂದ ನಮಗೇನು ಸಿಗ್ತಾ ಇದೆ ಅಂತ ಹಿಂಗೆ ಒಂದೊಂದರದ್ದು ಎಳೆಯಾಗಿ 8 ವಿಷಯಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ಯಾರಪ್ಪ ಅಂತಂದ್ರೆ ಶಿವಯೋಗಿ ಶಿವಾಚಾರ್ಯರು ಅದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಈ ಗ್ರಂಥ ಎಷ್ಟು ಮಹತ್ವ ಸರ್? ಈಗ ಬೈಬಲು ಮತ್ತು ಕುರಾನ್ ಮತ್ತು ಬೇರೆ ಅದರಷ್ಟೇ ಮೌಲ್ಯ ಅದರಷ್ಟೇ ಇವು ಹೇಗೆ ಅವರವ್ರ ಧರ್ಮದಲ್ಲಿ ಪವಿತ್ರ ಗ್ರಂಥ ಅಂತ ಕರಿತಾ ಇದ್ದಾರೆ. ರಾಮಾಯಣ ಮಹಾಭಾರತ ಶ್ರೇಷ್ಠ, ಬೈಬಲ್ ಶ್ರೇಷ್ಠ, ಕುರಾನ್ ಶ್ರೇಷ್ಠ, ಹಂಗೆ ಅವರವ್ರ ಧರ್ಮದ ಸ್ವಾತಂತ್ರ್ಯ ಏನಿದೆ ನಮ್ಮ ದೇಶದಲ್ಲಿ, ಹಂಗೆ ವೀರಶೈವರಿಗೆ ಈ ಅಷ್ಟಾವರಣ ಅನ್ನತಕ್ಕಂಥದ್ದು
ಬಹಳ ಶ್ರೇಷ್ಠ ಅನ್ನತಕ್ಕಂಥದ್ದು ಆ ವೀರಶೈವರಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಈ ಯಾವುದಪ್ಪ ಅಂತಂದರೆ ಈ ಸಿದ್ಧಾಂತ ಶಿಖಾಮಣಿ ಅಂತ. ನಾವು ಇಲ್ಲಿಯ ಅರ್ಚಕರಿಗೆ ವಿಚಾರಿಸಿದ್ವಿ, ಶಿವಯೋಗಿ ಶಿವಾಚಾರ್ಯರು ಆ ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದರಂತೆ. ಹೌದಾ ಗುರುಗಳೇ ಅಂತ. ಸರಿ, ಇನ್ನೊಂದು, ಈ ಗುರುಗಳು, ಈ ಸ್ವಾಮಿಗಳು ಕರ್ನಾಟಕದಲ್ಲಿ ಮೊದಲ ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ರು ಅಂತ, ಅದ್ರ ಬಗ್ಗೆ ಹೇಳಿ ಸರ್. ಅದನ್ನು ಕೂಡ ರಾಷ್ಟ್ರಕೂಟರ 3ನೇ ಕೃಷ್ಣನ ಕಾಲಕ್ಕೆ ಇಲ್ಲಿ ಒಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ, ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಇಲ್ಲಿ ಹೊಂದಿತ್ತು. ಅದರದ ಕುಲಪತಿಗಳು ಕೂಡ ಆ ಸಿದ್ಧಾಂತ ಶಿಖಾಮಣಿಯನ್ನು ರಚನೆ ಮಾಡಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯರೇ ಅದರ ಕುಲಪತಿಗಳು. ಇಲ್ಲಿ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ನಮ್ಮ ದೇಶ ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಕೂಡ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೋಸ್ಕರವಾಗಿ ಈ ಸಾಲೋಟಿಗೆಗೆ ಆಗಮಿಸಿ ಇಲ್ಲಿ ಕೊಡ್ತಾ ಇರತಕ್ಕಂಥ ಶಿಕ್ಷಣವನ್ನು ಪಡಿತಾ ಇದ್ದರು. ಅವರಿಗೆ ಆ ಸಮಯದಲ್ಲಿ ಭಾಳಷ್ಟು ಅವರಿಗೆ ವಸತಿ ನಿಲಯಗಳು, ವಿದ್ಯಾರ್ಥಿ ನಿಲಯಗಳು ಅಂತ ಈಗ ನಾವು ಕರಿತಾ ಇದ್ದೇವೆ. ಆಗಿನ ಕಾಲಕ್ಕೇ ಕೂಡ ಅಲ್ಲಿ ಪಾವಟಿಗೆ ಅಂತ, ಇದಕ್ಕೆ ಮೊದಲ ಈ ವಿಶ್ವವಿದ್ಯಾಲಯಕ್ಕೆ ಪಾವಟಿಗೆ ಅಂತ ಕರಿತಾ ಇದ್ದರು. ಅದು 9ರಿಂದ 10ನೇ ಶತಮಾನದ ಮಧ್ಯದಲ್ಲಿ ಇರಬಹುದು ಅಂತ ಕೆಲವು ಗ್ರಂಥಗಳ ಆಧಾರದ ಮೇಲೆ ನಾವು ತಿಳ್ಕೋಬಹುದು. ಆಗ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಅನೇಕ ವಿದ್ಯಾರ್ಥಿ ನಿಲಯಗಳನ್ನು ಕಟ್ಟಿಸಿ ಅವರಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಸುಮಾರು 1000 ಉಪನ್ಯಾಸಕರು, ಪ್ರಾಧ್ಯಾಪಕರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. 1000 ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು. ಇದರ ಮೇಲೆ ನೀವು ಅರ್ಥ ಮಾಡ್ಕೋಬಹುದು, ಭಾಳಷ್ಟು ವಿದೇಶಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ವಿದ್ಯೆಯನ್ನು ಪಡಿತಾ ಇದ್ದರು. ಅದಕ್ಕೆ ಕುಲಪತಿಗಳು ಈ ಶಿವಯೋಗಿ ಶಿವಾಚಾರ್ಯರಾಗಿ ಕಾರ್ಯವನ್ನು ಮಾಡ್ತಾ ಇದ್ದರು ಅಂತ. ಶಿವಲೋಕದಿಂದ ಒಬ್ಬ ಸಾಧು ಬಂದ ನವ್ವ, ಒಬ್ಬ ಯೋಗಿ ಬಂದ ನವ್ವ. ಶ್ರೀ ಗುರು ಸೋಮನಾಥಾಯ ನಮಃ. ಶ್ರೀ ಗುರು ಶಿವಯೋಗೀಶ್ವರಾಯ ಸಿದ್ಧಲಿಂಗೇಶ್ವರಾಯ ನಮಃ. ದೀಪಂ ದರ್ಶಯಾಮಿ. ಆಗಮಾರ್ಥಂ ದೇವಾನಂ ಗಮನಾರ್ಥಂ ರಕ್ಷಿತಾಂ ಗುರುವೇ ಗೀತಾರೋ ಭಕ್ತಸ್ಥರೋ ಪ್ರೋನಾಶನಂ. ಶ್ರೀ ಶಿವಯೋಗೀಶ್ವರಾಯ ನಮಃ. ಘಂಟಾನಾದಂ ಸಮರ್ಪಯಾಮಿ. ಪ್ರತಿಷ್ಠಪಾಪನಾಶಾಯ ಪ್ರತಿಷ್ಠಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಪರಮೇಶ್ವರ. ಶ್ರೀ ಗುರು ಶಿವಯೋಗೀಶ್ವರಾಯ ನಮಃ. ಪ್ರದಕ್ಷಿಣಂ ಸಮರ್ಪಯಾಮಿ. ನಮಃ ಶಿವಾಯ. ಶಾಂತಾಯ ನಮಃ ಶಿವಾಯ. ಶಂಭವೇ ನಮೋ ನಮಃ ಶಿವಾಯ. ಕಲ್ಯಾಣಪತಿ ನಮೋ ನಮಃ. ನಮೋ ಹಿರಣ್ಯಭಾವೇ ಹಿರಣ್ಯಪತಯ ಅಂಬಿಕಾಪತಯ ಉಮಾಪತಯ ಗಣಪತಿ ನಮೋ ನಮಃ. ಶ್ರೀ ಗುರು ಶಿವಯೋಗೀಶ್ವರಾಯ ನಮಃ. ನಮಸ್ಕಾರಂ ಸಮರ್ಪಯಾಮಿ. ಹರಶಂಭೋ ಮಾದೇವ ವಿರೂಪಾಕ್ಷಾತಿಲೋಚನ ದಯಾ ಸಿಂಧು ದೀನಬಂಧು ರಕ್ಷ ರಕ್ಷಮೈಶ್ವರ. ಮಾಯಾ ಸಮುದ್ರಾನಂತ ಪತಿತ ಕಲುಷಾಯಾನಂ ಮಾಮ ಮುದ್ರ ಮಹೇಶಾನ ಭಕ್ತವತ್ಸಲ ಶಂಕರ. ಶ್ರೀ ಗುರು ಶಿವಯೋಗೀಶ್ವರಾಯ ನಮಃ. ಸ್ತೋತ್ರಂ ಸಮರ್ಪಯಾಮಿ. ಓಂ ಶಾಂತೆ ಶಾಂತೆ ಶಾಂತೆ. ಸಾಂಬ ಜಯ ಮಂಗಲಂ ಜಯ ನಮಃ. ಪಾರ್ವತಿ ಸೋಮೇಶ್ವರ महाराज की जय. योगेश्वर महाराज की जय. ಶ್ರೀ ಗಡ್ಡಲಿಂಗೇಶ್ವರ महाराज की जय. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ महाराज की जय. ಸಾಂಬ ಜಯ ಮಂಗಲಂ ಜಯ ನಮಃ. ಪಾರ್ವತಿ ಶಿವರ ಮಹಾದೇವ. ಎಲ್ಲರಿಗೂ ಇದು ಕೊಡಿ ಸರ್. ಕರ್ಪೂರನಿರತಂ ದೀಪಂ ಕಮಲಪಾತ್ರೆ ನಿವೇದಿತಂ ನಿರಾಜನಾಥ ಕಳಶ್ವರಾಯ ನಮಃ. ಶ್ರೀ ಗುರು ಸೋಮನಾಥಾಯ ಶ್ರೀ ನಮಃ. ಕರ್ಪೂರ ದೀಪಂ ದರ್ಶಯಾಮಿ. ಹಿಂದಿದ್ದರು ಕೊಡಿ. ನೋಡಿದ್ರಲ್ಲ, ಶಿವಯೋಗಿ ಶಿವಾಚಾರ್ಯರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.